ಇವತ್ತಿನ ವಿಡಿಯೋಲಿ ದರ್ಬಾರ್ ಸ್ಟೈಲ್ ಒಂದು ಸ್ಯಾರಿ ಡ್ರ್ಯಾಪಿಂಗ್ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಈಸಿ ಮೆಥಡೇ ಇದೆ, ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಈ ವಿಡಿಯೋಲಿ ಸೇಮ್ ಒಂದೇ ಪ್ಯಾಟರ್ನಲ್ಲಿ 2 ಥರ ಯಾವ ಥರ ಸ್ಯಾರಿ ಡ್ರ್ಯಾಪಿಂಗ್ ಮಾಡ್ಬೋದು ಅಂತ ತೋರಿಸ್ತೀನಿ. ಆಲ್ರೆಡಿ ಒಂದು ದರ್ಬಾರ್ ಸ್ಟೈಲ್ ನಾನು ಸ್ಯಾರಿ ಡ್ರ್ಯಾಪಿಂಗ್ ತೋರಿಸಿದ್ದೀನಿ. ನೀವು ಆ ವಿಡಿಯೋನೂ ಒಂದ್ಸರಿ ನೋಡಿ, ಮತ್ತು ಇದನ್ನು ನೋಡಿ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಯಾರಿನ ಈ ಥರ ನೀಟಾಗಿ ಹರಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನಾವು ಫ್ರಿಲ್ಸ್ ಹೆಂಗೆ ಎತ್ಕೊಳ್ತೀವಿ ಆ ಥರ ನೆರಿಗೆ ಹಿಡಿದು ಇಟ್ಕೋಬೇಕು. ಆ ಕಡೆ ಈ ಕಡೆ ಪಿನ್ ಹಾಕಿಟ್ಕೊಳ್ಳಿ. ಈಗ ಪಲ್ಲು ನಮಗೆ ಎಷ್ಟು ಚಿಕ್ಕದಾಗಿ ಬೇಕಾ ದೊಡ್ಡದು ಬೇಕಾ ಅದು ನಾವು ನಮ್ಮ ಇಷ್ಟ. ಅದು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ಆವಾಗ ನಾವು ಸೆರಗು ಹಾಕಿದಾಗ ದೇವಿಗೆ ತುಂಬ ಅಂದವಾಗಿ ಕಾಣುತ್ತೆ. ಈಗ ದೇವಿ ಕಾಲುಗಳಿಗೆ ನಾವು ಬ್ಲೌಸ್ ಪೀಸ್ನ ರ್ಯಾಪ್ ಮಾಡ್ಕೊಳ್ಳೋಣ. ನನ್ನ ಪ್ರೀವಿಯಸ್ ವೀಡಿಯೋಲಿ ದರ್ಬಾರ್ ಸ್ಟೈಲ್ ಸ್ಯಾರಿ ಡ್ರ್ಯಾಪಿಂಗ್ ಇದೆಯಲ್ಲ, ಅದರಲ್ಲಿ ನಾನು ಬೇರೆ ಥರನೇ ಅಂದರೆ ಸ್ಯಾರಿಲೇ ಕಾಲಿಗೆಲ್ಲನೂ ರ್ಯಾಪ್ ಮಾಡಿದ್ದೀನಿ. ಇಲ್ಲಿ ಬಂದು ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇದು ಈಸಿ ಮೆಥಡು. ನೀವು ಬಿಂದಿಗೆ ಇಡ್ತೀರಾ, ಏನು ಇಡ್ತೀರಾ ಆ ಥರ ಇದನ್ನು ಕಾಲುಗಳನ್ನ ಬ್ಯಾಕ್ ಸೈಡಿಂದ ಮುಂದೆ ತಗೊಂಡು ಎಷ್ಟು ಬೇಕೋ ಅಷ್ಟು ಬ್ಯಾಕ್ ಸೈಡು ನೀವು ದಾರ ಕಟ್ಕೋಬೇಕಾಗತ್ತೆ ಕಾಲುಗಳಿಗೆ. ಆವಾಗ ನಮ್ಗೆ ಗೊತ್ತಾಗತ್ತೆ ನಮ್ಗೆ ಎಷ್ಟು ಲೆಂತ್ ಬೇಕಾಗತ್ತೆ ಅಂತ. ಆ ಪ್ರಕಾರ ನಾವು ಬ್ಲೌಸ್ನ ಇಲ್ಲಿ ಸುತ್ಕೋಬೇಕಾಗತ್ತೆ. ಸುತ್ತಕೊಂಡು ನೀಟಾಗಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೊಡೆ ಭಾಗ ದಪ್ಪ ಕಾಣಲಿ ಅಂತ ನಾನು ಬ್ಲೌಸ್ ಪೀಸ್ ರ್ಯಾಪ್ ಮಾಡಿಟ್ಟಿದ್ದೆ. ಸೊ ಅದನ್ನು ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಸ್ವಲ್ಪ ದಪ್ಪ ಕಾಣುತ್ತೆ.
ನಾನು ಈ ಮೆಥಡಲ್ಲಿ ಮಾಡಿದಾಗ ತುಂಬಾ ಈಸಿ ಅಂತ ಅನ್ನಿಸ್ತು. ಆಮೇಲೆ ಅಲಂಕಾರ ಎಲ್ಲ ಮಾಡ್ತೀವಲ್ಲ, ಆವಾಗಂತೂ ನಾವು ಸ್ಯಾರಿ ಡ್ರಾಪಿಂಗ್ ಎಲ್ಲ ಆದಮೇಲೆ ದೇವಿ ತುಂಬಾ ಅಂದವಾಗಿ ಕಾಣಿಸ್ತಾ ಇದ್ದರು. ನಾನು ನೋಡಿಕೊಂಡು ಇಟ್ಟಿದ್ದೆ, ಈಗ ಕರೆಕ್ಟಾಗಿದೆ ನನಗೆ. ಈಗ ಸ್ಯಾರಿನ ತಗೊಂಡು ಒಂದು ಭಾಗನ ಮಾತ್ರ ಕೆಳಗಡೆ ಇಟ್ಕೋಬೇಕು. ಇವಾಗ ಇನ್ನೊಂದು ಭಾಗನ ನಾವು ದೇವಿ ಹಿಂದೆಗಡೆ ಹಾಕ್ಬಿಟ್ಟು ನಾವು ಕಟ್ಕೋಬೇಕಾಗತ್ತೆ. ಬಟ್ ಕಟ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇಲ್ಲಿ ಮಾಡಬೇಕಾಗಿರೋದು ಕಾಲುಗಳನ್ನ ನೀಟಾಗಿ ಮೇಲೆ ತೆಗೆದು ಸ್ಯಾರಿನ ಇದು ಕೆಳಗಡೆಯಿಂದ ಹಾಕ್ಕೊಂಡು ನಮ್ಗೆ ಎಷ್ಟು ಲೆಂತ್ ಬೇಕು ಸ್ಯಾರಿ, ಇವಾಗ ನಾನು ಕೆಳಗಡೆ ಬಿಟ್ಟಿದ್ದೀನಲ್ಲ ಅದು ಎಷ್ಟು ಲೆಂತ್ ಬೇಕು ಅಂತ ನಾವು ಫಸ್ಟೇ ಮಾಡಿಕೊಂಡು ಸೊಂಟಕ್ಕೆ ನಾವು ಕಟ್ಕೋಬೇಕಾಗತ್ತೆ. ನಾನಿಲ್ಲಿ ಏನು ದರ್ಬಾರ್ ಸ್ಟೈಲ್ ಸ್ಯಾರಿ ಡ್ರಾಪಿಂಗ್ ಮಾಡ್ತಾಯಿದ್ದೀನಿ. ಸೊ ಆ ಕಾಲ ಮೇಲೆ ಕಾಲು ಹಾಕ್ಕೊಂಡಿರಬೇಕು ದೇವಿ. ಹಾಗಾಗಿ ಕಾಲು ಇವಾಗ ಶೇಕ್ ಆದರೆಲ್ಲ ಬಿದ್ದೋಗುತ್ತಲ್ಲ, ಹಾಗಾಗಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಒಂದು 5-6 ಪಿನ್ನೇ ಹಾಕ್ಕೊಳ್ಳಿ, ತುಂಬಾ ಅಂದರೆ ಗುಂಡು ಪಿನ್ ಬರುತ್ತಲ್ಲ ಅದನ್ನು, ಈಸಿಯಾಗಿರುತ್ತೆ. ಮತ್ತು ಈ ಕಡೆ ಬ್ಲೌಸಿಂದ ಆ ಕಡೆ ಬ್ಲೌಸ್ಗೆ ಒಂದು ಸೇಫ್ಟಿ ಪಿನ್ನು ಹಾಕ್ಕೊಳ್ಳಿ, ಅದು ಇನ್ನೂ ಸೆಕ್ಯೂರ್ ಆಗುತ್ತೆ. ಈಗ ಸೆರಗನ್ನು ನಾವು ಇಂಟು ಟೈಪ್ ಹಾಕ್ತೀವಲ್ಲ, ಸೇಮ್ ಅದೇ ಥರನೇ ಹಾಕ್ಕೊಳ್ಳಿ. ಏನಂದರೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಲ್ಲ ತೊಡೆ ಭಾಗದ ಹತ್ರ, ಅದು ಸ್ವಲ್ಪ ಹಿಂಗೆ ತೊಡೆನ ಸ್ವಲ್ಪ ಕ್ಲೋಸ್ ಆಗೋ ಥರ ಮಾಡ್ಕೊಳ್ಳಿ. ಆವಾಗ ದೇವಿ ಕೂತಿರ್ತಾರಲ್ಲ ಆವಾಗ ಒಂಥರ ತುಂಬಾ ಲುಕ್ ಅನ್ನೋದು ಚೆನ್ನಾಗಿ ಕಾಣುತ್ತೆ. ಈ ಸೆರಗು ಭಾಗ ಏನು ಹಾಕಿದ್ವಿ ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತಲ್ಲ, ಅದನ್ನು ಬ್ಯಾಕ್ ಸೈಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ನಾನು ಹೇಳ್ದೆಲ್ಲ ತೊಡೆ ಭಾಗದಲ್ಲಿ ಈ ಥರ ಬರೋ ಥರ ಹಾಕ್ಕೋಬೇಕು ಅಂತ, ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ. ವಿಡಿಯೋಲಿ ಏನಿದೆ ಅದೇ ಥರ ಮಾಡಿ, ನಿಮಗೆ ಒಳ್ಳೆ ಅಲಂಕಾರ ಬರುತ್ತೆ. ನಾನಿಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೆ, ಅದು ಚುಚ್ಚುತ್ತಾನೇ ಇರಲಿಲ್ಲ. ಅಂದರೆ ಬೆಂಡಾಗ್ಬಿಟ್ಟಿದೆ ಅನಿಸುತ್ತೆ ಗುಂಡು ಪಿನ್ನು. ಹಾಗಾಗಿ ಒಂದು ಬಟ್ಟೆ ಸಹಾಯದಿಂದ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ. ಈಗ ಕಾಲುಗಳಿಗೆ ಫುಲ್ಲು ಹಂಗೆ ಪ್ಲೈನ್ ಬಿಟ್ಟರೆ ಚೆನ್ನಾಗಿರಲ್ಲ ಅಲ್ವಾ.
ಸೊ ಹಾಗಾಗಿ ನನ್ನ ಹತ್ರ ಕೆಲವೊಂದು ಸ್ಯಾರಿ ಬಾರ್ಡ್ರ್ಗಳಿತ್ತು, ಅದನ್ನು ಇಲ್ಲಿ ಹಾಕಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಅಂದವಾಗಿ ಕಾಣಿಸ್ತಿದೆ ಅಂತ. ಸೊ ನಿಮ್ಗೆ ಯಾವ್ದು ಬೇಕೋ ಈ ಥರ ಲೇಸ್ ಎಲ್ಲ ಸಿಗುತ್ತೆ ನಿಮಗೆ, ಅದನ್ನು ಹಾಕ್ಕೋಬೋದು. ನಾವು ಲೇಸ್ ಹಾಕಿರೋದಕ್ಕೆ ನೋಡ್ತಾ ಇದ್ದೀರಲ್ಲ, ಆ ಲುಕ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕ್ಕೊಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಅದಾದಮೇಲೆ ಈಗ ನಾವು ಏನು ಸ್ಯಾರಿನ ಲೆಂತಿಯಾಗಿ ಬಿಟ್ಟಿದ್ವಲ್ಲ, ಅದನ್ನು ಈಗ ಒಂದೊಂದೇ ನೀಟಾಗಿ ಅರೇಂಜ್ ಮಾಡಿಕೊಂಡು ಫ್ರಿಲ್ಸ್ನ ಪಿನ್ಗಳು ಹಾಕ್ಕೊಳ್ತಾ ಹೋಗಬೇಕು. ಸೊ ನಾನು ಈ ವಿಡಿಯೋಲಿ ಯಾವ ಥರ ತೋರಿಸಿದ್ದೀನಿ ಅದೇ ಥರನೇ ಹಾಕ್ಕೊಳ್ಳಿ. ಈಗ ಸೆರಗದೆಲ್ಲ ಆಯಿತು, ಮತ್ತು ನಾವು ಕೆಳಗಡೆ ಏನು ಸ್ಯಾರಿ ಎಕ್ಸ್ಟ್ರಾ ಬಿಟ್ಟಿದ್ವಿ ಅದನ್ನು ಫ್ರಿಲ್ಲೆಲ್ಲ ಅರೇಂಜ್ ಮಾಡಾಗಿದೆ. ಈಗ ಸೊಂಟಕ್ಕೆ ನಾನು ಡಾಬ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಮಾಂಗಲ್ಯ ಮತ್ತು ನಮ್ಮ ಹತ್ರ ಏನು ಜ್ಯುವೆಲ್ರಿ ಇರುತ್ತೆ ಅದನ್ನು ದೇವಿಗೆ ನಾವು ಅಲಂಕಾರ ಮಾಡ್ಕೋಬೇಕು. ಹಾಗೆಯೇ ದೇವಿಗೆ ಕಾಲ್ಗೆಜ್ಜೆಗಳನ್ನು ಸಹ ಹಾಕ್ತಾಯಿದ್ದೀನಿ.
ಈಗ ನಾನು ಒಂದು ಸ್ಟೈಲ್ ತೋರಿಸಿ ಇದೇನೆ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಯಾವ ಥರ ಕಾಣುತ್ತೆ ಅಂತ ನೋಡಿ. ಈ ಥರನೂ ಮಾಡ್ಕೋಬೋದು. ಈಗ ದೇವಿಗೆ ಬಳೆಗಳನ್ನ ಹಾಕ್ಕೊಳ್ತಾ ಇರೋಂಥದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ನೋಡಿ ದೇವಿ ಎಷ್ಟು ಅಂದವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನೀವು ಸಹ ಇದೇ ಥರ ಮಾಡ್ಕೊಳ್ಳಿ. ಸೊ ನಾನು ಏನೆಲ್ಲ ಇವಾಗ ಸ್ಯಾರಿ ಡ್ರ್ಯಾಪಿಂಗ್ ತೋರಿಸಿದ್ದೀನಿ, ನೀವು ಯಾವ ಟೈಪ್ ಸ್ಯಾರಿ ಡ್ರ್ಯಾಪಿಂಗ್ ಮಾಡ್ತೀರಾ ಈಗ ಬರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.